Hello guys, welcome to our channel. ಸೊ ದಿಸ್ ಇಸ್ ಅವರ್ ಫಸ್ಟ್ ಬ್ಲಾಗ್. ಇವತ್ತು ನಾವು ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀವಿ. ಒನ್ ಆಫ್ ದ ಫೇಮಸ್ ಟೆಂಪಲ್ ಇನ್ ತಮಿಳ್ನಾಡು. ಅಲ್ಲಿ ಗಿರಿವಲಂಗೆ ಹೋಗ್ತಾ ಇದ್ದೀವಿ, ಅಲ್ಲಿ ನಡೆಯೋಕ್ಕೆ, ಬೆಟ್ಟ ಸುತ್ತಕ್ಕೆ. ಸೊ ಇವತ್ತು ಹುಣ್ಮೆ ಇದೆ. ಸೊ ಹುಣ್ಮೆ ದಿನ ಗಿರಿವಲವನ್ನು ಸುತ್ತಿದ್ರೆ ಒಳ್ಳೇದಾಗತ್ತೆ, ನಿಮ್ಮ ಬೇಡಿಕೆಗಳ ಈಡೇರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ 207 ಕಿಲೋಮೀಟರ್ ಆಗುತ್ತೆ. ದಟ್ ಇಸ್ ಅರೌಂಡ್ 4 to 5 hours ಜರ್ನಿ ಫ್ರಮ್ ಬೆಂಗಳೂರು ಟು ತಿರುವಣ್ಣಾಮಲೈ. ಬಸ್ಸಲ್ಲಿ ಹೋಗ್ಬೇಕು ಅಂದರೆ ಸ್ಯಾಟಲೈಟ್ ಬಸ್ ಬಾಪೂಜಿ ನಗರ್ ತುಂಬ ಅನುಕೂಲವಾಗಿರೋದು. ಯಾಕಂದರೆ ನಿಮಗೆ ಕರ್ನಾಟಕ ಮತ್ತು ತಮಿಳ್ನಾಡು ಬಸ್ಗಳು ಸಿಗುತ್ತೆ, ಎರಡು ಸಿಗುತ್ತೆ. ಹುಣ್ಮೆ ದಿನ ಸ್ವಲ್ಪ ಬಸ್ಗಳು ಜಾಸ್ತಿ ಇರುತ್ತೆ, ಯಾಕಂದರೆ ತುಂಬ ಜನ ಟ್ರಾವೆಲ್ ಮಾಡ್ತಾರೆ. ಯಾಕಂದರೆ ಹುಣ್ಮೆನೇ ವಿಶಿಷ್ಟ ಅಲ್ಲಿ ಗಿರಿವಲವನ್ನು ಸುತ್ತೋದಕ್ಕೆ. ನಾವೀಗ ಹೊಸೂರು ಟೋಲ್ ಗೇಟ್ ಹತ್ರ ಇದ್ದೀವಿ, ನೈಸ್ ರೋಡ್ ಟೋಲ್ ಗೇಟು. ಸೊ ಇಲ್ಲಿ ಯಾವಾಗ ನಾವು ತಮಿಳ್ನಾಡು ಕಡೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಕಾವೇರಮ್ಮನ ದೇವಸ್ಥಾನ ಇದ್ದೀವಿ. ಸೊ ಅದಕ್ಕೆ ಇವತ್ತು ನಿಲ್ಲಿಸಿದ್ದೀವಿ, ಬನ್ನಿ. ಇದೆ ಫಸ್ಟ್ ವ್ಲಾಗ್ ಆ್ಯಕ್ಚುಲಿ ನಮ್ಮದು. ಫಸ್ಟ್ ಟೈಮ್ ಈ ಥರ ವಿಡಿಯೋ ಮಾಡ್ತಾ ಇದ್ದೀವಿ. ಒಂಥರ ವಿಯರ್ಡ್ ಆಗಿದೆ, ನಮಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ಇಟ್ಕೋಬೇಕು, ಯಾವ ಫ್ರೇಮಲ್ಲಿ ಬರಬೇಕು, ಯಾವುದು ತೋರಿಸ್ಬೇಕು, ಯಾವುದು ತೋರಿಸ್ಬಾರ್ದು, ಏನು ಮಾತಾಡಬೇಕು ಅನ್ನೋದೇ ಫಸ್ಟ್ ಆಫ್ ಆಲ್ ಗೊತ್ತಾಗ್ತಾ ಇಲ್ಲ ನಮಗೆ. ನಾರ್ಮಲಾಗಿ ಎಲ್ಲ ಮಾತಾಡ್ತೀವಿ, ರ್ಯಾಂಡಮ್ ಆಗಿ ಜಾಲಿಯಾಗಿ ಹೋಗ್ತೀವಿ. ಬಟ್ ವಿಡಿಯೋ ಮಾಡಬೇಕು ಅಂದಾಗ ಒಂಥರ ಇದೆ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂಥರ ಶೈಯಾಗಿ ಫೀಲ್ ಆಗ್ತೈತೆ. ಆ್ಯಂಡ್ ಈ ಥರ ನಾವು ವಿಡಿಯೋ ಮಾಡೋದು, ನಿಮಗೆ ಈ ಥರ ಬ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ಸಲ್ಲಿ ಹೇಳಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೂ ಹೇಳಿ, ನಾವು ರೆಕ್ಟಿಫೈ ಮಾಡ್ಕೊತೀವಿ ಅದನ್ನು. ಇಷ್ಟ ಇದ್ರೂ ಹೇಳಿ. ಇದೇ ಥರ ಜಾಸ್ತಿ ವಿಡಿಯೋಸ್ ನಾವು ಮಾಡ್ತೀವಿ. ಹೋಗೋ ವೇಯಲ್ಲೇ ಹಣ್ಣು ಮಾರ್ತಿದ್ರು, ತಗೊಳ್ಳೋಣ ಅಂತ ಕಾರ್ ನಿಲ್ಸಿದ್ವಿ. ಸೊ 50 ರೂಪಾಯಿಗೆ 3 ಹಣ್ಣು ಹಣ್ಣಾಗಿದೆ. ನೀ ಬ್ಯಾಟಿಂಗ್ ಸ್ಟಾರ್ಟ್ ಪಂಟೆ ಅಪ್ಪೋ. ಓಕೆ, ರೀಚ್ ಆದ್ವಿ. ಹುಣ್ಮೆ ದಿನ ಟೆಂಪಲ್ ಹತ್ರ ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ. 3 to 4 ಕಿಲೋಮೀಟರ್ ಬಿಫೋರ್ ಪಾರ್ಕಿಂಗ್ ಫೆಸಿಲಿಟಿ ಇರುತ್ತೆ, ಅಲ್ಲೇ ಪಾರ್ಕ್ ಮಾಡಿ ಆಟೋ ಇಟ್ಕೊಂಡು ಹೋಗ್ಬೇಕು. ಅವ್ರು ಬೈ ವಾಕು ಹೋಗ್ಬೋದು. ಗಿರಿವಲಂ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಭೂತರಣ ಸ್ವಾಮಿ ದರ್ಶನ ಮಾಡಬೇಕು. ಬನ್ನಿ ಹೋಗೋಣ. ಈ ಟೆಂಪಲ್ಗೆ ರೈಟ್ ಸೈಡ್ ಸ್ಟ್ರೈಟ್ ಹೋದರೆ ಇರಟು ಪಿಳ್ಳೆಯಾರ್ ಅಂದರೆ ಜೋಡಿ ಗಣೇಶ ಇರುತ್ತೆ, ಅವ್ರನ್ನ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ಎರಡೂ ದೇವಸ್ಥಾನ ದರ್ಶನ ಮಾಡಿಕೊಂಡು ರಾಜಗೋಪುರ ಹತ್ರ ಬಂದ್ವಿ. ಇವಾಗ ಇಲ್ಲಿ ಕರ್ಪೂರ ಹಚ್ಚಿ ಕೈ ಮುಗಿದು ಗಿರಿವಲಂನ ಸ್ಟಾರ್ಟ್ ಮಾಡೋಣ. ಈ ಬೆಟ್ಟ ಸುತ್ತ ಒಟ್ಟು 8 ಲಿಂಗಗಳಿದ್ದಾವೆ. ಅದರಲ್ಲಿ ಮೊದಲ ಲಿಂಗಕ್ಕೆ ಹೋಗ್ತಾ ಇದ್ದೀವಿ, ಅದೇ ಇಂದ್ರಲಿಂಗ. ಈ ಲಿಂಗನ ದೇವತೆಗಳ ರಾಜ ಆದಂಥ ಇಂದ್ರ ಸ್ಥಾಪಿಸಿದ್ದಾರೆ ಅಂತ ಹೇಳ್ತಾರೆ, ಅದಕ್ಕೆ ಇದನ್ನು ಇಂದ್ರಲಿಂಗ ಅಂತ ಕರೀತಾರೆ. ಈಗ ನಾವು ಸ್ಟಾರ್ಟ್ ಮಾಡಿದ್ದೀವಿ ಗಿರಿವಲಂನ ಸುತ್ತೋದಕ್ಕೆ. ಈ ಮೊದಲನೇ ಲಿಂಗ ನೋಡಿದ್ವಿ, ಇಂದ್ರಲಿಂಗ. ಈಗ ಇಲ್ಲಿಂದ ಏನೊಂದು 4 ಕಿಲೋಮೀಟರ್ ನಾವು ಮುಗಿಸ್ಬೇಕು. ಒಂದು ರಾಜಗೋಪುರದಿಂದ ಸ್ಟಾರ್ಟ್ ಆಗಿ ಇಷ್ಟಲಿಂಗ, ಟೋಟಲ್ 8 ಲಿಂಗ ಇದೆ, 8 ದಿಕ್ಕಿಗೂ. ಆ 8 ದಿಕ್ಕನ್ನು ನಾವು ಕವರ್ ಮಾಡಿ ಲಾಸ್ಟ್ ಬಂದು ಮತ್ತೆ ರಾಜಗೋಪುರ ಎದುರುಗಡೆ ಏನು ಮಾಡಬೇಕು. ಸೊ ಈಗೇನು ನೋಡ್ತಾ ಇದ್ದೀರಾ, ಇಲ್ಲಿಂದ ಸ್ಟಾರ್ಟ್ ಆಗಿರೋದು. ನಿಮಗೆಲ್ಲ ಈ ಡೌಟ್ ಇರುತ್ತೆ, ಯಾಕೆಲ್ಲರೂ ಈ ಬೆಟ್ಟನ ಸುತ್ತಾರೆ, ಆ ಬೆಟ್ಟನ ಸುತ್ತಿದ ಫಸ್ಟ್ ಯಾರು ಅಂತ ನಾವು ಸರ್ಚ್ ಮಾಡ್ಕೊಂಡು ಹೋದ್ವಿ. ಒಂದು ಇತಿಹಾಸ ಕಾಲದಲ್ಲಿ ಕೈಲಾಸದಲ್ಲಿ ಒಂದಿನ ಪಾರ್ವತಿ ಅವರು ಸುಮ್ಮನೆ ಶಿವನ ಹತ್ರ ಆಟ ಆಡ್ಕೊಂಡಿದ್ದಾಗ ಬೈ ಮಿಸ್ ಶಿವನ ಕಣ್ಣನ್ನು ಮುಚ್ಚಿಬಿಡ್ತಾರೆ. ಅದರಿಂದ ಫುಲ್ ಭೂಮಿನೇ ಡಾರ್ಕ್ ಆಗುತ್ತೆ. ಇದಕ್ಕೆ ಶಿವ ಹೇಳ್ತಾರೆ, ಪಾರ್ವತಿ ನೀವು ಭೂಲೋಕಕ್ಕೆ ಹೋಗಿ ತಪಸ್ಸು ಮಾಡಿ, ಆವಾಗ ನಿಮ್ಮ ಕರ್ಮಗಳು ಶುದ್ಧ ಆಗುತ್ತೆ ಅಂತ. ಪಾರ್ವತಿ ಭೂಲೋಕಕ್ಕೆ ಬಂದು ಒಂದು ಪವಿತ್ರವಾದ ಜಾಗ ಹುಡುಕ್ತಾರೆ. ಆವಾಗ ತಿರುವಣ್ಣಾಮಲೈ ಅರುಣಾಚಲ ಬೆಟ್ಟದ ಪಕ್ಕದಲ್ಲಿ ತಪಸ್ಸು ಮಾಡೋಣ ಅಂತ 14 ಕಿಲೋಮೀಟರ್ ನಡೀತಾರೆ. ಆವಾಗ ನಡ್ಕೊಂಡು ಬಂದಿರೋ ದಾರಿನೇ ಇವಾಗ ಗಿರಿವಲಂ ಅಂತ ಹೇಳ್ತಾರೆ. ನೋಡ್ತಾ ಇದ್ದೀರಾ, ಇದು ರೋಡ್ ಮ್ಯಾಪ್. ಟೋಟಲ್ 14 ಕಿಲೋಮೀಟರ್ಸ್. ಇವಾಗ ನಾವು ನಿಂತಿರೋದು ಕಾಮರಾಜ ಸ್ಟ್ಯಾಚು. ಸೊ ನಮ್ಮ ನೆಕ್ಸ್ಟ್ ಲಿಂಗ ಬಂದು ಅಗ್ನಿಲಿಂಗ.
ಸೊ ಟೋಟಲಿ 8 ಲಿಂಗನ ಸುತ್ಕೊಂಡ್ಬಂದು ಮತ್ತೆ ರಾಜಗೋಪುರದ ಮುಂದೆ ನಾವು ಎಂಡ್ ಮಾಡಬೇಕು. ಇವಾಗ ನಾವು 2ನೇ ಲಿಂಗಕ್ಕೆ ಬಂದಿದ್ದೀವಿ. ಇದು ಅಗ್ನಿಲಿಂಗ. ಇಲ್ಲಿ ಅಗ್ನಿ ದೇವರು ಸ್ಥಾಪಿಸಿದ್ದಾರೆ ಅಂತ ಹೇಳ್ತಾರೆ. ಇವಾಗ ಏನು ನೋಡ್ತಾ ಇದ್ದೀರಾ, ಇದೇ ಗಿರಿವಲಮ್ಮು, ನಾವು ಸುತ್ತಾ ಇರೋ ಬೆಟ್ಟ. ಸೊ ಇದನ್ನೇ ಶಿವನ ಒಂದು ಮೂರ್ತಿ ಅಂತ ಆರಾಧಿಸ್ತಾರೆ. ಇಲ್ಲಿ ಶಿವನ ನೆಲೆಸಿದ್ದಾನೆ ಈ ಬೆಟ್ಟದಲ್ಲಿ ಅಂತ. ಸೊ ಇದನ್ನೇ ಈಗ ನಾವು 3ನೇ ಲಿಂಗಕ್ಕೆ ಬಂದಿದ್ದೀವಿ. ಇದು ಯಮಲಿಂಗ. ಆಗ್ತಾ ಇಲ್ಲ ಮೇಡಮ್ಗೆ, ಆಗ್ತಾ ಇಲ್ಲ, ಟೈರ್ಡ್ ಆಗ್ಬಿಟ್ಟಿದ್ದಾರೆ, ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದಾರೆ. ಸೋಡಾ ಬೇಕು ಅಂದರೆ ಸೋಡಾ ಬೇಕು ಅಂದರೆ ಸೋಡಾ ಬೇಕು ಬೇಕು, ಪನ್ನೀರ್ ಸೋಡಾನೇ ಬೇಕು. ಫುಲ್ ಎನರ್ಜಿ ಬೂಸ್ಟ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಒನ್ ಪನ್ನೀರ್ ಆಯಿತು, ಈಗ ಆರೆಂಜು. ರೀಚಾರ್ಜ್ ಆಗಿದೆ. ಇವಾಗ ಸ್ಟಾರ್ಟ್ ಮಾಡೋಣ. ಇನ್ನು ಅರ್ಧ ಇದೆ. ಇನ್ನು ಎಷ್ಟು ಲಿಂಗ ಇದೆ? ಇನ್ನು 5 ಲಿಂಗ ಇದೆ. 2 ಕಿಲೋಮೀಟರ್ 2 ಗೋಲಿ ಸೋಡಾ ಕೊಡಿಸ್ಬೇಕು. ಅಫ್ಕೋರ್ಸ್. ಈ ಏನು ಕ್ರೌಡ್ ನೋಡ್ತಾ ಇದ್ದೀರಾ, ಅರೌಂಡ್ 14 ಕಿಲೋಮೀಟರ್ಸು ಇದೇ ಥರ ಕ್ರೌಡ್ ಇರುತ್ತೆ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಕಡಿಮೆ ಇದೆ, ಯಾಕಂದರೆ ನೆನ್ನೆ ಉಣ್ಮೆ ಸ್ಟಾರ್ಟ್ ಆಗಿತ್ತು. ತುಂಬ ಜನ ನೆನ್ನೆ ಬಂದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವಾಗ 4ನೇ ಲಿಂಗಕ್ಕೆ ಬಂದಿದ್ದೀವಿ. ಈ ಲಿಂಗದ ಹೆಸರು ನಿರುದಿ ಲಿಂಗ ಅಂತ. ಟೈರ್ಡ್ ಆಗ್ಬಿಟ್ಟಿದ್ದಾರೆ. ಈಗ 5ನೇ ಲಿಂಗಕ್ಕೆ ರೀಚ್ ಆಗಿದ್ದೀವಿ, ವರ್ಣಲಿಂಗ. ಸೊ ಈಗ ನಾವು ಹಾಫ್ ಮುಗಿಸ್ಬಿಟ್ಟಿದ್ದೀವಿ. ಇನ್ನು 3 ಲಿಂಗ ಇದೆ, ಅರೌಂಡ್ 6 ಕಿಲೋಮೀಟರ್ಸ್ ಇದೆ. ಸೊ ಈಗ ಎಲ್ಲರೂ ಒಂದು ಫೋಟೋ ತಗೊಳ್ತಾ ಇದ್ದಾರೆ. ಏನು ಅಂತ ನೋಡಿದ್ರೆ ಇವಾಗ 6ನೇ ಲಿಂಗಕ್ಕೆ ರೀಚ್ ಆಗಿದ್ದೀವಿ. ಅದೇ ವಾಯುಲಿಂಗ. ಇವಾಗ ಬಂದಿರೋದು ವಾಯುಲಿಂಗ. ಇನ್ನು 2 ಲಿಂಗ ಪೆಂಡಿಂಗ್ ಇದೆ. 2 ಲಿಂಗ ಅಂದರೆ 4 ಕಿಲೋಮೀಟರ್ 5 ಕಿಲೋಮೀಟರ್ಸ್ ಇನ್ನು ಕವರ್ ಮಾಡಬೇಕು. ಇವಾಗಲೇ ಸುಸ್ತಾಗ್ತೈತೆ. ಅಲ್ಲಿ ಇಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲಿ ಇಲ್ಲಿ ತಿಕ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ನೀವೆಲ್ಲರೂ ಈ ಥರ ಲಿಂಗ ನೋಡಿದ್ದೀರಾ? ನಂಗೆ ತುಂಬ ರೇರೆಸ್ಟ್ ಅನಿಸುತ್ತೆ. ಯಾಕಂದರೆ ಲಿಂಗ ಇಲ್ಲಿ ಪದ್ಮಾಸನ ರೂಪದಲ್ಲಿ ಕೂತಿದ್ದಾರೆ. ತುಂಬ ಕತ್ಲೆ ಇರೋದ್ರಿಂದ ಅಷ್ಟು ಕ್ಲಿಯರ್ ಆಗಿಲ್ಲ. ನಾವು ಪಕ್ಕದಲ್ಲಿ ಫೋಟೋ ಹಾಕಿದ್ದೀವಿ ನೋಡಿ. ಆ ಲಿಂಗದ ಕೆಳಗಡೆ ಪಂಚಲಿಂಗಗಳಿದೆ. ಆ ಪಂಚಲಿಂಗ ಪಂಚಭೂತಗಳನ್ನು ಪ್ರತಿನಿಧಿಸುತ್ತೆ. ಸೊ ಏನು ನೋಡ್ತಾ ಇದ್ದೀರಿ, ಇದು ಕುಬೇರ ಲಿಂಗ. ಸೊ 7ನೇ ಲಿಂಗ. ಜನ ಇಲ್ಲಿ ಕಡೆಗಿಂತ ಜಾಸ್ತಿ ಇದ್ದಾರೆ, ಯಾಕಂದರೆ ಕುಬೇರ ಎಲ್ಲರಿಗೂ ಬೇಕಲ್ವಾ. ಓಕೆ, ಇವಾಗ ಲಾಸ್ಟ್ ಲಿಂಗಕ್ಕೆ ರೀಚ್ ಆಗಿದ್ದೀವಿ, ಈಶಾನ್ಯ ಲಿಂಗ. ಮತ್ತೆ ಇಲ್ಲಿಂದ ಎಂಡ್ ಮಾಡೋಕ್ಕೆ ಇನ್ನು ನೀವು 2 ಕಿಲೋಮೀಟರ್ಸ್ ನಡಿಬೇಕಾಗುತ್ತೆ. ಕಂಪ್ಲೀಟೆಡ್ ಗಿರಿವಲಂ. ಸೊ ಮತ್ತೆ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದೀವೋ ಅಲ್ಲೇ ಎಂಡ್ ಮಾಡಿದ್ದೀವಿ. ರಾಜಗೋಪುರ ಹತ್ರ ಬಂದಿದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಮತ್ತೆ ಅಲ್ಲಿ ಎಂಡ್ ಮಾಡೋದಕ್ಕೆ. ಸೊ ಇಲ್ಲಿ ಕರ್ಪೂರ ಹಚ್ಬಿಟ್ಟು ಸೊ ಎಂಡ್ ಮಾಡ್ತಾ ಇದ್ದೀವಿ. ವಿ ಹೋಪ್ ನಿಮಗೆ ನಮ್ಮ ಫಸ್ಟ್ ವ್ಲಾಗ್, ದಟ್ಟು ಸ್ಪಿರಿಚುವಲ್ ವ್ಲಾಗ್ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್. ಶುಭ ದಿನ.